200ಕ್ಕೂ ಹೆಚ್ಚು ಸಾಕ್ಷಿಗಳು, ಬಗೆದಷ್ಟು ಆಯಾಮಗಳು. ಇನ್ನು ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ತನಿಖೆ. ದೇಶದ ಸೆನ್ಸೇಷನಲ್ ಪ್ರಕರಣದಲ್ಲಿ ಒಂದಾದ ದರ್ಶನ್ ಅಂಡ್ ಗ್ಯಾಂಗ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯ ಸ್ವರೂಪ ಸದ್ಯಕ್ಕೆ ಹೇಗೆ ನಡೀತಾ ಇದೆ? ಹಾಗಾದ್ರೆ ಸದ್ಯ ದರ್ಶನ್ ಅಂತೂ ಕಂಬಿ ಹಿಂದೆ ಕುಗ್ಗಿ ಹೋಗ್ತಾ ಇದ್ದಾರೆ. ದರ್ಶನ್ ಬಂಧನವಾಗಿ ಈಗಾಗಲೇ 1.5 ತಿಂಗಳು ಕಳೆದಿದೆ. ಹಾಗಾದ್ರೆ ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಇನ್ನೂ ಎಷ್ಟು ದಿನಗಳ ಅವಕಾಶ ಇದೆ? ಅಷ್ಟಕ್ಕೂ ತನಿಖೆ ಎಲ್ಲಿ ತನಕ ಬಂತು? ಆ ಬಗ್ಗೆ ಪಕ್ಕಾ ಡೀಟೇಲ್ಸ್ ಈ ಸ್ಟೋರಿ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ. ದರ್ಶನ್ ವಿರುದ್ಧ 200ಕ್ಕೂ ಹೆಚ್ಚು ಸಾಕ್ಷಿ, ನಿತ್ಯ ಘೋರ ಸತ್ಯ ಬಯಲು. ಚಾರ್ಜ್ ಶೀಟ್ ಸಲ್ಲಿಕೆಗೆ ಇನ್ನೆಷ್ಟು ದಿನ? ದರ್ಶನ್ಗೆ ಇದೇ ಚಿಂತೆ ಹಗಲಿರುಳು. ಕೊಲೆ ಪ್ರಕರಣ ಅದು ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ವಿ ಮತ್ತು ತನಿಖೆಯ ನಂತರ ಅದರ ಚಾರ್ಜ್ ಶೀಟ್ ಅನ್ನು ನಾವು ಸಪ್ಲೈ ಮಾಡ್ತೀವಿ. ಈ ಹೈ ಪ್ರೊಫೈಲ್ ಕೇಸ್ ಹಣೆ ಬರಹಾನೇ ಇಷ್ಟು. ಆರಂಭದಲ್ಲಿ ಹೈಪ್ ಪಡೆದುಕೊಂಡಂತೆ ಮುಂದಿನ ದಿನಗಳು ಇರೋದಿಲ್ಲ ಎಂಬ ಮಾತಿನಂತೆ ಸೆಲೆಬ್ರಿಟಿಗಳ ಕೇಸ್ ಹಳ್ಳ ಹಿಡಿದಿರುವ ಹೆಚ್ಚು ಎಕ್ಸಾಂಪಲ್ ಇದೆ. ಹೀಗೆ ಇಡೀ ದೇಶ ಬೆಚ್ಚಿಬಿದ್ದ ಪ್ರಕರಣವೇ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಆಗಿದೆ ಎನ್ನಲಾದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಜೂನ್ 11ನೇ ತಾರೀಕಿನಿಂದ ಇಲ್ಲಿ ತನಕ ತನಿಖೆ ಆಗ್ತಾ ಇದೆ. ಬರ್ತಿ 1.5 ತಿಂಗಳು ಉರುಳಿದೆ. ದರ್ಶನ್ ಈಗ ವಿಚಾರಣಾಧೀನ ಕೈದಿಯಾಗಿ ನ್ಯಾಯಾಂಗ ಬಂಧನದಲ್ಲಿ ಇದ್ದೇ 25 ದಿನ ಕಳೆದು ಹೋಗಿದೆ. ಸದ್ಯಕ್ಕಂತೂ ದರ್ಶನ್ ಹೊರಬರುವ ಯಾವುದೇ ಲಕ್ಷಣ ಇಲ್ಲ. ಯಾಕಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ಪಡೆಯೋಕೆ ತನಿಖೆಯ ಚಾರ್ಜ್ ಶೀಟೇ ಸಲ್ಲಿಕೆ ಆಗಿಲ್ಲ. ಹಾಗಾದ್ರೆ ಯಾವ ಹಂತದಲ್ಲಿದೆ? ದೇಶವೇ ತಿರುಗಿ ನೋಡಿದ ಸೆನ್ಸೇಷನಲ್ ಪ್ರಕರಣ ಗೊತ್ತಾ? ದರ್ಶನ್ ಸೆರೆಮನೆಯಲ್ಲಿದ್ದಾರೆ. ಅವರಿಗೆ ಪರಿಸ್ಥಿತಿಯ ಆಳದ ಬಗ್ಗೆ ಅರಿವಿದೆ. ಇನ್ನೊಂದಷ್ಟು ದಿನ ನರಕ ಸಹಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಅದು. ಕಾರಣ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ಬೇಲ್ ಅಪ್ಲೈ ಮಾಡೋಕೆ ಬರುವುದಿಲ್ಲ. ಪ್ರಕರಣ ಐಪಿಸಿ ಅಡಿಯಲ್ಲಿ ದಾಖಲಾಗಿರೋದ್ರಿಂದ ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ 90 ದಿನಗಳ ಅವಕಾಶ ಇದೆ. ಇನ್ನುಳಿದಿರೋದು ಹೆಚ್ಚು ಕಮ್ಮಿ 40 ದಿನ ಅಂದ್ಕೊಳ್ಳಿ. ಹೀಗಾಗಿ ಸಿಕ್ಕಿರುವ ಸಾಕ್ಷಿಗಳನ್ನು ದಾಖಲಿಸಿಕೊಂಡಿರುವ ಪೊಲೀಸರು ಎಫ್ಎಸ್ಎಲ್ ವರದಿಗೆ ಕಾದಿದ್ದಾರೆ. ವರದಿ ಬಂದಲ್ಲಿ ಪ್ರಕರಣದ ತನಿಖೆ ಬಹುತೇಕ ಮುಕ್ತಾಯವಾದಂತೆ. 1, 2, 3 ಅಲ್ಲ, ಬರ್ತಿ 200ಕ್ಕೂ ಹೆಚ್ಚು ಸಾಕ್ಷಿಗಳು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಲಭಿಸಿದೆ. ಸಿಸಿಟಿವಿ ಫುಟೇಜ್ನಿಂದ ಹಿಡಿದು ಬಟ್ಟೆ ಬರೆ, ವಸ್ತುಗಳು, ದೂರವಾಣಿ ಕರೆಗಳು, ಮೆಸೇಜು, ಮನೆ ಕೆಲಸದವರ ಮಾತು, ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ, ವಾಹನ, ಹಾಗೇನೆ ಪೋಸ್ಟ್ ಮಾರ್ಟಂ ವರದಿ ಎಲ್ಲವೂ ಈಗಾಗಲೇ ಪೊಲೀಸರು ಸಂಗ್ರಹಿಸಿರುವ ಸಾಕ್ಷಿಗಳು. ಕೊಲೆ ಪ್ರಕರಣ ಅದು ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ವಿ ಮತ್ತು ತನಿಖೆಯ ನಂತರ ಅದರ ಚಾರ್ಜ್ ಶೀಟ್ ಅನ್ನು ನಾವು ಸಪ್ಲೈ ಮಾಡ್ತೀವಿ. ಸಾಕ್ಷ್ಯ ಸಂಗ್ರಹಿಸಿ ಎಫ್ಎಸ್ಎಲ್ ವರದಿಗೆ ಕಾದಿರುವ ಪೊಲೀಸರು ವರದಿ ಬರ್ತಾ ಇದ್ದ ಹಾಗೆ ಚಾರ್ಜ್ ಶೀಟ್ ಸಿದ್ಧಪಡಿಸಲಿದ್ದಾರೆ. ಹೀಗಾಗಿ ಇದೊಂದು ತಿಂಗಳು ಬಹಳ ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಚಾರ್ಜ್ ಶೀಟ್ ಸಿದ್ಧವಾದ ಬಳಿಕ ಲೀಗಲ್ ಸ್ಕ್ರೂಟಿನಿ ನಡೆಸಲಿರುವ ಪೊಲೀಸರು ಚಾರ್ಜ್ ಶೀಟ್ ಕುರಿತು ಸಾಕಷ್ಟು ಜಾಗೃತಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತನಿಖೆಯ ಹಂತದಂತೆ ಚಾರ್ಜ್ ಶೀಟ್ ಸಿದ್ಧಪಡಿಸುವ ಹಂತವೂ ಬಹಳ ಸೂಕ್ಷ್ಮ. ಹಾಗಾಗಿ ದರ್ಶನ್ ಇದಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ದಾಖಲಾಗುತ್ತೋ ಅದೇ ದರ್ಶನ್ ಹಣೆ ಬರಹವನ್ನ ಬದಲಾಯಿಸುತ್ತೆ. ಈಗಾಗಲೇ ಪ್ರಕರಣದಲ್ಲಿ ಭಾರಿ ಪ್ರಮಾಣದ ಸಾಕ್ಷಿಗಳು ಸಿಕ್ಕಿರೋದೇ ದರ್ಶನ್ ಅಂಡ್ ಗ್ಯಾಂಗ್ ನಿದ್ದೆ ಕೆಡಿಸೋಕೆ ಕಾರಣವಾದ ಅಂಶದಲ್ಲಿ ಒಂದಾಗಿತ್ತು. ಕೊನೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ವಿಚಾರಣಾಧೀನ ಕೈದಿಯಾಗಿರುವ ದರ್ಶನ್ ಬೇಲ್ ಸಲ್ಲಿಕೆ ಮಾಡಿಕೊಳ್ಳಬಹುದು. ಅಲ್ಲಿಗೆ 1-2 ತಿಂಗಳು ಸೆರೆಮನೆ ವಾಸಕ್ಕಂತೂ ಆಲ್ಮೋಸ್ಟ್ ದರ್ಶನ್ ಅಂಡ್ ಗ್ಯಾಂಗ್ ಫಿಕ್ಸ್ ಆಗಲೇಬೇಕು. ದೇಶವೇ ತಿರುಗು ನೋಡಿದ ಹೈಪ್ರೊಫೈಲ್ ಕೇಸ್ನಿಂದ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಬಚಾವ್ ಆಗಬಹುದು ಅಂತಾನೆ ಎಲ್ಲರೂ ನಂಬಿದ್ರು. ಆರಂಭದಲ್ಲಿ ದರ್ಶನ್ ಸುಲಭವಾಗಿ ತಪ್ಪಿಸಿಕೊಳ್ಳೋ ಜಾಣ್ಮೆ ತೋರಿದ್ರು. ಬಳಿಕ ದರ್ಶನ್ ಅಂದುಕೊಳ್ಳದ ವಿವಿಧ ಆಯಾಮಗಳು ಒಂದೊಂದಾಗಿ ಬಿಚ್ಚಿಕೊಳ್ತಾ ಬಂತು. ಅಲ್ಲಿಗೆ ಬರ್ತಿ 200ಕ್ಕೂ ಹೆಚ್ಚು ಸಾಕ್ಷಿಗಳು ದರ್ಶನ್ ಅಂಡ್ ಗ್ಯಾಂಗ್ ಕಡೆಗೆ ಬೆರಳು ಮಾಡಿದೆ. ಪ್ರಭಾವಿಗಳ ಒತ್ತಡಕ್ಕೋ ಕುತಂತ್ರಿಗಳ ಆಟಕ್ಕೋ ಬಲಿಯಾಗಿ ಹಲವು ಕೇಸ್ಗಳು ಹಳ್ಳ ಹಿಡಿದು ಕೊಚ್ಚಿ ನಶಿಸಿ ಹೋದ ಉದಾಹರಣೆ ಇದೆ. ಹೀಗಾಗಿ ದರ್ಶನ್ ಪ್ರಕರಣದಲ್ಲೂ ಪ್ರಭಾವಿಗಳ ಹಸ್ತಕ್ಷೇಪ ಎಷ್ಟು ಮಟ್ಟಿಗೆ ಆಟ ಆಡುತ್ತೆ? ಈವರೆಗೂ ಎಲ್ಲ ಪ್ರಭಾವಕ್ಕೂ ಸೆಟ್ಟು ಹೊಡೆದು ದುರುಳರ ಹೆಡೆಮುರಿ ಕಟ್ಟೋಕೆ ಕಾದಿರುವ ಪೊಲೀಸರ ಕೆಲಸ ಯಶಸ್ವಿಯಾಗತ್ತಾ? ಅದೆಲ್ಲವನ್ನ ತಿಳಿಯೋಕೆ ಕಡಿಮೆ ಅಂದ್ರೂ ಇನ್ನು 1 ತಿಂಗಳಿಗೂ ಹೆಚ್ಚು ದಿನಗಳನ್ನ ಕಾಯಲೇಬೇಕು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.